ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಒಂದು ಸ್ವಲ್ಪ ಹಳೆ ವ್ಲಾಗೆ, ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ನಮ್ಮ ಆಂಟಿ ಊರಿಂದ ಬಂದಿದ್ರಲ್ಲ, ಹಾಗಾಗಿ ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡ್, ಆಂಟಿ ಎಲ್ಲರೂ ಹೊರಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಬೀಚ್ ಹಾಗೆ ಕುದ್ರಳ್ಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಅಲ್ಲಿ ಸಾಯಿಬಾಬನ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೂ ಹೋಗಿ ಬರೋಣ ಅಂತ ಹೊರಟಿದ್ವಿ. ಫಸ್ಟಿಗೆ ಒಂದು ಸ್ವಲ್ಪ ಬೀಚ್ ನೋಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಫಸ್ಟ್ ಬೀಚಿಗೆ ಬಂದಿದ್ದೀವಿ. ಬೀಚಲ್ಲಿ ಆಲ್ರೆಡಿ ಕತ್ಲೆ ಆಗಿತ್ತು, ಇವಾಗ ಬೇಗ ಕತ್ಲೆ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಬೀಚ್ ಪಕ್ಕನೇ ಅಲ್ಲೇ ಎಕ್ಸಿಬಿಷನ್ ಹಾಕಿದ್ದಾರೆ, ಅಲ್ಲೂ ಕೂಡ ಹೋಗಿ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ನನ್ನ ಆಂಟಿ ಒಂದರಲ್ಲಿ ಕೂತ್ವಿ. ಹಾಗೆ ಅಲ್ಲಿಂದ ಎಲ್ಲ ಫುಲ್ಲು ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ಈಗ ಪಣಂಬೂರು ಬೀಚಲ್ಲಿ ತುಂಬ ಹೊಸದಾಗಿ ಎಲ್ಲ ಆಗಿದೆ, ಫಸ್ಟಿಗಿರಲಿಲ್ಲ, ಇವಾಗ ಫುಲ್ಲು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನಾವಲ್ಲೆಲ್ಲ ನೋಡ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡಿಕೊಂಡು ಈಗ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ಯಾಕಂದರೆ ನಾವು ಬಂದಿರೋದೇ ಲೇಟ್ ಆಗಿತ್ತು, ಬೇಗ ಕತ್ಲೆ ಕೂಡ ಆಗುತ್ತಲ್ಲ, ಹಾಗಾಗಿ ಈಗ ಸ್ವಲ್ಪ ನೋಡಿಕೊಂಡು ದೇವಸ್ಥಾನ ಮುಗಿಸ್ಕೊಂಡು ನಾಳೆ ಸ್ವಲ್ಪ ಡೇ ಅಲ್ಲಿ ಬರೋಣ ಅಂತ ಮಾತಾಡ್ಕೊಂಡ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಂಟಿ ಬಂದಿರಲಿಲ್ಲ, ಫಸ್ಟ್ ಟೈಮ್ ನನ್ನ ಮದುವೆ ಆದಮೇಲೆ ಬರ್ತಾ ಇರೋದು. ಹಾಗೆ ಅವರು ಕೂಡ ದೇವಸ್ಥಾನ ನೋಡಬೇಕು ಅಂತ ಹೇಳಿದರು. ಹಾಗೆ ಅವ್ರನ್ನ ಕುದ್ರೋಳಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ವಿ. ನೆಕ್ಸ್ಟು ಇನ್ನೊಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ದಸರಾ ಟೈಮಲ್ಲಿ ಇಲ್ಲೆಲ್ಲ ತೋರಿಸಿದ್ದೆ ನೋಡಿ, ಎಷ್ಟೊಂದು ರಶ್ ಇತ್ತು, ಫುಲ್ಲು ತುಂಬೋಗಿದ್ರು ಜನ. ಇವಾಗೆಲ್ಲ ಕಡಿಮೆ ಆಗಿದೆ, ಹಾಗಾಗಿ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ದೇವಸ್ಥಾನದೊಳಗೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಅಲ್ಲಿ ಹೋಗಿ ಬಂದ್ವಿ. ಹಾಯ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಂಟಿ ಬಂದಿದ್ರಲ್ಲ ಊರಿಂದ, ಅವರಿಗೆ ಬೀಚಿಗೆ ಕರ್ಕೊಂಡೋಗೋಣ ಅಂತ ಹೊರಟಿದ್ವಿ. ಮೊನ್ನೆ ಹೋದ್ವಿ, ಆವಾಗ ನೈಟ್ ಆಗಿತ್ತು, ಹಾಗಾಗಿ ಏನೂ ಸರಿ ಕಾಣಲಿಲ್ಲ. ಹಾಗಾಗಿ ಡೇಯಲ್ಲಿ ಹೋಗಿ ಬರೋಣ, ಈವ್ನಿಂಗಲ್ಲಿ ಸ್ವಲ್ಪ ತಂಪಾಗಿರುತ್ತಲ್ಲ ವೆದರು, ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಬೇರೆ ಎಲ್ಲೂ ಹೋಗೋಕ್ಕಿಲ್ಲ, ಒಂದು ಸ್ವಲ್ಪ ಬೀಚಿಗೆ ಹೋಗಿ ಹಾಗೆ ವಾಪಸ್ ಬರ್ತೀವಿ. ಅವರು ರೆಡಿ ಇದ್ದಾರೆ, ಬನ್ನಿ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಈಗ ಮನೆಯಿಂದ ಹೊರಟ್ವಿ, ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಆಂಟಿ ಬಂದಿದ್ರಲ್ಲ, ಹಾಗೆ ಇವಾಗ ನಾನೇ ಕಾರ್ ಡ್ರೈವಿಂಗ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಖುಷಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಮೊಬೈಲಲ್ಲಿ ನೋಡಿದ್ದಾರೆ ವಿಡಿಯೋ, ಡೈರೆಕ್ಟಾಗಿ ನಾನು ಕಾರ್ ಬಿಡೋದು ನೋಡಿಲ್ಲ. ನೀನೇ ಬಿಡು ಮಗಳೇ ಅಂತ ಹೇಳ್ತಾ ಇದ್ರು, ಹಾಗಾಗಿ ನಾನೇ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿತ್ತು ನನಗೆ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರೋದು. ನಾನು ನನ್ನ ಹಸ್ಬೆಂಡೇ ಇಬ್ಬರೇ ಹೋಗ್ತಾ ಇದ್ವಿ. ಹಾಗಾಗಿ ಈಗ ಇನ್ನೊಬ್ಬರನ್ನು ಕೂರಿಸ್ಕೊಂಡು ಹೋಗೋಣ ಅಂತ ಕೂರಿಸ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ನಮ್ಮ ಆಂಟಿನೇ ವೀಡಿಯೋ ಮಾಡ್ತಾ ಇದ್ದಾರೆ ಬ್ಯಾಕ್ ಸೈಡ್ ಕೂತ್ಕೊಂಡು. ಹಾಗೆ ನನ್ನ ಸಬ್ಸ್ಕ್ರೈಬರ್ ಅಂಕಿತಾ ಅನ್ನೋರು ಕಮೆಂಟ್ ಮಾಡ್ತಾರೆ ಯಾವಾಗಲೂ, ನಿಮಗೆ ಬೇರ್ ಫೂಟಲ್ಲಿ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಕಂಫರ್ಟೇಬಲ್ಲ ಅಥವಾ ಫೂಟ್ವೇರಲ್ಲಿ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಕಂಫರ್ಟೇಬಲ್ಲ ಅಂತ ಕೇಳ್ತಾ ಇರ್ತಾರೆ. ನನಗೆ ಫೂಟ್ವೇರಲ್ಲೇ ಡ್ರೈವಿಂಗ್ ಮಾಡೋಕ್ಕೆ ಕಂಫರ್ಟೇಬಲ್ ಆಗುತ್ತೆ. ಹಾಗೆ ಅವರು ವ್ಲಾಗ್ ಮಾಡಿ ಇದನ್ನು ಅಪ್ಲೋಡ್ ಮಾಡಿ ಅಂತಲೂ ಕೇಳ್ತಾ ಇದ್ದೀರಾ. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದನ್ನು ವ್ಲಾಗ್ ಮಾಡಿ ಹಾಕಬೇಕಂದ್ರೆ ನಾನೇ ಪರ್ಫೆಕ್ಟ್ ಆಗಬೇಕು. ಪರ್ಫೆಕ್ಟ್ ಆದಮೇಲೆ ನಾನು ವ್ಲಾಗ್ ಮಾಡಿ ಖಂಡಿತ ಹಾಕ್ತೀನಿ. ಇವಾಗ ನಾನು ಕೂಡ ಕಲಿತಾ ಇರೋದಲ್ವ, ಹಾಗಾಗಿ ಫುಲ್ಲು ನನಗೆ ಕ್ಲಿಯರ್ ಆಗಿ ಬಂದಮೇಲೆ ಇದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ನಾನು ಲೈಸೆನ್ಸಿಗೆ ಅಪ್ಲೈ ಮಾಡಿ ಲೈಸೆನ್ಸ್ ಎಲ್ಲ ಸಿಕ್ಕಿದ ಮೇಲೆ ಹಾಕ್ತೀನಿ. ಅಂಕಿತಾ ಅವರೇ, ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡಿದ್ದೀನಿ. ಹಾಗೆ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಆಂಟಿನೂ ಹೇಳ್ತಾಯಿದ್ರು, ಇವಾಗ ಚೆನ್ನಾಗಿ ಕಾರ್ ಬಿಡ್ತಾ ಇದೆಯಾ, ಹೀಗೆ ಪ್ರಾಕ್ಟೀಸ್ ಮಾಡಿ ಲೈಸೆನ್ಸ್ ಎಲ್ಲ ಬೇಗ ಮಾಡ್ಕೊ ಅಂತ. ಆಯಿತು ಅಂತ ಹೇಳ್ತಾ ಇದ್ದೆ. ಅವ್ರಿಗೂ ಕೂಡ ತುಂಬ ಖುಷಿ ಆಗ್ತಿತ್ತು ಡ್ರೈವಿಂಗ್ ಮಾಡೋದು ನೋಡಿ. ಅವರೇ ಕೂಡ ವೀಡಿಯೋ ಮಾಡ್ತಾಯಿದ್ರು ಹಿಂದೆ ಕೂತ್ಕೊಂಡು. ನಾನು ನನ್ನ ಹಸ್ಬೆಂಡ್ ಮುಂದೆ ಕೂತಿದ್ವಿ. ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು, ಹೈವೇಲಿ ಓಡಿಸ್ತಾ ಇದ್ದೆ ಅಲ್ಲ, ಹಾಗಾಗಿ. ಹಾಗೆ ನಾವೀಗ ಪಣಂಬೂರು ಬೀಚ್ ಹತ್ರ ಬಂದ್ವಿ. ನಾವು ಹೋಗಿದ್ದ ದಿನ ಅಂತೂ ಇವತ್ತು ತುಂಬ ರಶ್ ಆಗಿತ್ತು ಬೀಚು, ಫುಲ್ಲು ಟೂರಿಸ್ಟ್ ಇದ್ದರು. ಹಾಗೆ ನಮ್ಮ ಆಂಟಿನೂ ಕೂಡ ಬೀಚಿಗೆ ಬಂದು ಅವರಿಗೂ ಕೂಡ ಖುಷಿ ಆಯಿತು. ನಾನು, ನನ್ನ ಆಂಟಿ, ಹಸ್ಬೆಂಡ್ ಎಲ್ಲ ನೋಡಿದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಫುಲ್ಲು ಜನ ಇದ್ದರು. ಈಗ ದಸರಾ ಹಾಲಿಡೇಸ್ ಎಲ್ಲ ಮುಗಿದಿದೆ, ಆದರೂ ಕೂಡ ತುಂಬಾ ರಶ್ ಇರುತ್ತೆ ಬೀಚೆಲ್ಲ. ನಾವು ಬರೋದು ಈವ್ನಿಂಗ್ ಆಗಿತ್ತು, ಒಂದು ಸ್ವಲ್ಪ ಕತ್ಲೆ ಆಗ್ತಾಯಿತ್ತು, ಸನ್ಸೆಟ್ ಆಗ್ತಾಯಿತ್ತು.
ಹಾಗೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು, ಹೋಗಿ ನೀವು ನೀರಲ್ಲಿ ಆಟ ಆಡಿ ಅಂತ. ನಾವೇನು ಆಟ ಆಡಲ್ಲ ಅಂತ ನಾನು ನನ್ನ ಆಂಟಿ ಇಬ್ಬರು ಹೋಗಿ ಇಳಿದ್ವಿ. ಆಮೇಲೆ ಬೀಚಿಗೆ ಇಳಿದ್ರೆ ಗೊತ್ತಲ್ಲ, ಆಮೇಲೆ ಇಬ್ಬರು ಕೂಡ ಒಂದು ಸ್ವಲ್ಪ ಆಟ ಆಡಿದ್ವಿ. ಆಮೇಲೆ ಫುಲ್ ಚಂಡಿ ಆಯಿತು. ಹಾಗೆ ಬೀಚಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ ನಾವು. ಹಾಗೆ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟಾಡಿ ಬಂದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಈಗ ನನ್ನ ಹಸ್ಬೆಂಡು ಹಾಗೆ ಆಂಟಿ ಸೀತಾಫಲದ್ದು ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡ್ರು. ನಾನು ಈ ಕ್ಯಾಂಡಿ ತೊಗೊಂಡಿದ್ದೆ. ಚೆನ್ನಾಗಿತ್ತು. ಅಲ್ಲೆಲ್ಲ ಐಸ್ ಕ್ರೀಮ್ ತಿಂದ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಹಾಗೆ ನನ್ನ ಹಸ್ಬೆಂಡ್ ಈ ಐಸ್ ಕ್ರೀಮ್ ಟೇಸ್ಟ್ ನೋಡು ಅಂತ ತಿನ್ನಿಸ್ತಾ ಇದ್ದಾರೆ. ಅದು ಕೂಡ ಚೆನ್ನಾಗಿತ್ತು. ಹಾಗೆ ಇದು ಹ್ಯಾಂಗ್ಯೋದು ಐಸ್ ಕ್ರೀಮ್ ಕ್ಯಾಂಡಿ ಮ್ಯಾಂಗೋದು ಚೆನ್ನಾಗಿತ್ತು. ನನಗೆ ಮ್ಯಾಂಗೋ ಫ್ಲೇವರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿಂದ ಐಸ್ ಕ್ರೀಮ್ ತಿಂದು ನಾವೀಗ ಇಲ್ಲಿಂದ ಮನೆಗೆ ಹೊರಟ್ವಿ. ಆಲ್ರೆಡಿ ಸ್ವಲ್ಪ ಚಂಡಿ ಆಗಿದ್ದೀವಿ. ಬೀಚಲ್ಲಿ ಆಟಾಡಿದರೆ ಗೊತ್ತಲ್ಲ, ಬಟ್ಟೆ ಫುಲ್ಲು ಮರಳಾಗಿರುತ್ತೆ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಎಲ್ಲ ಆಟಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಬ್ರು ಫುಲ್ ಚಂಡಿ. ನನ್ನ ಹಸ್ಬೆಂಡ್ ಬರಲಿಲ್ಲ ಆಟ ಆಡೋಕ್ಕೆ, ಅವ್ರ ಮೊಬೈಲೆಲ್ಲ ಇಟ್ಕೊಂಡಿದ್ರಲ್ಲ. ನಾವು ಕಾರಲ್ಲಿ ಏನು ಇಟ್ಟೋಗಿಲ್ಲ, ತೊಗೊಂಡೋಗಿದ್ವಿ. ನಮ್ಮ ಪ್ಲ್ಯಾನ್ ಇರಲಿಲ್ಲ ಆಟ ಆಡಬೇಕು ಅಂತ. ಆದ್ರೂ ಅಲ್ಲಿ ನೋಡಿದ ಮೇಲೆ ಆಟಾಡಿ ಇಳಿದು ಈಗ ಫುಲ್ ಚಂಡಿ. ಐಸ್ ಕ್ರೀಮ್ ಕೂಡ ತಿಂದಾಯಿತು. ಈಗ ಹೊರಟ್ವಿ ಮನೆಗೆ. ಇನ್ನು ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಸ್ನಾನ ಮಾಡಬೇಕು. ಫುಲ್ ಮರಳಾಗ್ಬಿಟ್ಟಿದೆ. ಬೀಚಲ್ಲಿ ಆಟ ಆಡೋಕ್ಕೆ ಏನೋ ಒಂಥರ ಚೆನ್ನಾಗಿ, ಆಟ ಆಡೋದು ಬೇಡ ಅಂತ ಅಂದ್ಕೊಂಡಿದ್ರು ಅಲ್ಲೋಗಿ ಸ್ವಲ್ಪ ನೀರಲ್ಲಿ ನಿಂತ ತಕ್ಷಣ ಆಟೋಮೆಟಿಕಲ್ಲಿ ನೀರಲ್ಲಿ ಆಟ ಆಡಬೇಕು ಅಂತ ಅನಿಸುತ್ತೆ. ಹಾಗೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮನೆ ಇಲ್ಲಿಂದ 5 ಮಿನಿಟ್ ಆಗುತ್ತೆ ಅಷ್ಟೇ, ಹತ್ರನೇ ಆಗುತ್ತೆ ಬೀಚಿಗೆ. ಹಾಗಾಗಿ ನಾನು ಜಾಸ್ತಿ ಬೀಚಿದೆ ವಿಡಿಯೋ ಮಾಡಿ ಹಾಕ್ತೀನಲ್ಲ, ನೀವು ಎಷ್ಟೊತ್ತಿ ಹೋಗ್ಬೋದು ಅಂತ ತಿಳ್ಕೊಬೋದು. ಮನೆ ಹತ್ತಿರ ಇರೋದ್ರಿಂದ ನಾವು ಮಂತ್ಲಿ ಒನ್ಸ್ ಆದರೂ ಬಂದೇ ಬರ್ತೀವಿ ಬೀಚಿಗೆ. ಬಂದಾಗೆಲ್ಲ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ. ಈಗ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ, ಚಿಕನ್ ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಆಂಟಿ ಚಿಕನ್ ಸಾಂಬಾರು ಮಾಡು ಅಂತ ಹೇಳಿದರು. ಜೊತೆಗೆ ಕೋರಿ ರೊಟ್ಟಿ ತಂದಿದ್ವಿ. ಅವೆರಡಕ್ಕೂ ಸೂಪರ್ ಕಾಂಬಿನೇಷನ್ ಆಗುತ್ತಲ್ವ. ಹಾಗಾಗಿ ಚಿಕನ್ ಸಾಂಬಾರು ಮಾಡೋಕ್ಕೆ ಎಲ್ಲದು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಪುದೀನ ಸೊಪ್ಪು ಎಲ್ಲದು ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 kg ಆಗೋಷ್ಟು ಚಿಕನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನೋಡಿದ್ರಲ್ಲ. ಈಗ ಬನ್ನಿ ಚಿಕನ್ ಸಾಂಬಾರು ಮಾಡ್ತೀನಿ. ಹಾಗೆ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡ್ತೀನಿ ಅಂತ. ಈಗ ನಾನು ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ತೋರಿಸಿದ್ನಲ್ಲ ಅದನ್ನೆಲ್ಲದನ್ನು ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು ಎಲ್ಲದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಮಾಡಿ ಇಟ್ಕೊಂಡು ತುಂಬ ದಿನ ಆಗಿತ್ತು. ಅಷ್ಟೊತ್ತಿಗೆ ನನಗೆ ಜ್ವರ ಬಂದುಬಿಡ್ತಲ್ಲ, ಹಾಗಾಗಿ ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ತುಂಬ ದಿನವೇ ಆಗಿದೆ, ನಿಮಗೆ ಗೊತ್ತು, ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಎಲ್ಲ ಹುಷಾರೆಲ್ಲ ಕರೆಕ್ಟ್ ಆದಮೇಲೆ ನಾನು ಇವಾಗ ಎಡಿಟ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಇದೆಲ್ಲ ಫ್ರೈ ಆಗಿದೆಯಲ್ಲ, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಈಗ ಫ್ರೈ ಮಾಡ್ಕೊಂಡಿರೋ ಮಸಾಲನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ರೆಡಿಯಾಗಿದೆ. ಹಾಗೆ ಇನ್ನೊಂದು ಕಡೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೆ. ಆದರೆ ಆ ಪಾತ್ರೆ ಸಣ್ಣದಾಯಿತು, ಹಾಗಾಗಿ ನೆಕ್ಸ್ಟ್ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಚಿಕನೆಲ್ಲ ಹಾಕಿದ ಮೇಲೆ ಎಣ್ಣೆಯಲ್ಲಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಆವಾಗ ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ಈಗ ನೋಡಿ 5 ಮಿನಿಟ್ ಆಗಿದೆ. ಚೆನ್ನಾಗಿ ಚಿಕನಿಗೆಲ್ಲ ನೀರು ಬಿಟ್ಕೊಂಡಿದ್ದೆ. ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಮಸಾಲಾನ ಹಾಕೋತಾ ಇದ್ದೀನಿ.
ಈ ಮಸಾಲ ಹಾಕಿದ ಮೇಲೂ ಅಷ್ಟೇ ಚೆನ್ನಾಗಿ ಒಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ನೋಡಿ ನಾನು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಇದನ್ನು ಕುಕ್ ಆಗಕ್ಕೆ ಬಿಡ್ತೀನಿ. ಹಾಗೆ ನಾನು ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಅದಕ್ಕೆ ಸ್ವಲ್ಪ ಗಸಗಸೆ ಜೊತೆಗೆ ಒಂದು ಸ್ವಲ್ಪ ಉರಿಗಡಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸಾಂಬಾರಿಗೆ ಹಾಕೋಕ್ಕೆ. ಹಾಗೆ ಇದ್ರ ಜೊತೆ ಒಂದು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊತೀನಿ. ತೆಂಗಿನಕಾಯಿ ಮಸಾಲ ಕೂಡ ರೆಡಿಯಾಗಿದೆ. ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಕುದ್ದು ರೆಡಿಯಾಗಿತ್ತು. ಅದಕ್ಕೆ ಈ ತೆಂಗಿನಕಾಯಿ ಪೇಸ್ಟ್ನ ಕೂಡ ಹಾಕ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಲಾಸ್ಟಿಗೆ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಗೆ ಖಾರದ ಪುಡಿನ ಅದನ್ನು ಒಂದು ಸತಿ ಮಿಕ್ಸಿಲಿ ಒಂದು ಪೇಸ್ಟ್ ಮಾಡ್ಕೊತೀನಿ. ಆಮೇಲೆ ಲಾಸ್ಟಿಗೆ ಇದಕ್ಕೆ ಹಾಕೋತೀನಿ. ಈಗ ಖಾರದ ಪುಡಿ ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಈಗ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸತಿ ತಿರುಗಿಸಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ಫಸ್ಟೇ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಹಾಗೆ ತೆಂಗಿನಕಾಯಿ ಪೇಸ್ಟ್ ಹಾಕಿ ಕೂಡ ಕುದಿಸ್ಕೊಂಡಿದ್ದೀವಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ಸೂಪರ್ ಆಗಿರೋ ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ಕೋರಿ ರೊಟ್ಟಿ, ಮುದ್ದೆ ಹಾಗೆ ರೈಸ್ ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕನ್ ಸಾಂಬಾರು ಮಾಡಿದರೆ ಟೇಸ್ಟಿಯಾಗೂ ಇರುತ್ತೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಮನೇಲಿ ಒಂದು ಸತಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಫೈನಲ್ ಆಗಿ ಚಿಕನ್ ಸಾಂಬಾರು ನೋಡಿ ಈ ರೀತಿ ರೆಡಿಯಾಗಿದೆ. ನಾನು ಗ್ಯಾಸ್ನೆಲ್ಲ ಆಫ್ ಮಾಡಿ ಇಳಿಸಿಟ್ಟಿದ್ದೀನಿ. ಈ ಥರ ಕಾಣ್ತಾ ಇದೆ ಚಿಕನ್ ಸಾಂಬಾರು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ನಾನು ಕೋರಿ ರೊಟ್ಟಿನ ಇವತ್ತು ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ನಮ್ಮನೆ ನೈಟ್ ಡಿನ್ನರ್ ಚಿಕನ್ ಸಾಂಬಾರು ಹಾಗೆ ಕೋರಿ ರೊಟ್ಟಿ. ಹಾಗೆ ನೀವೆಲ್ಲ ನೈಟ್ ಡಿನ್ನರ್ಗೆ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿದ್ರಲ್ಲ ಕೋರಿ ರೊಟ್ಟಿ ಹಾಗೆ ಚಿಕನ್ ಸಾಂಬಾರು ಹೇಗೆ ಕಾಣ್ತಿದೆ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.